ಎಲ್ಲರಿಗೂ ನಮಸ್ಕಾರ. ಸಕಡ ಅಂಗೈ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಕಳದ ಲಕ್ಷ ದೀಪೋತ್ಸವ ನಡೆಯುವುದಕ್ಕಿಂತ ಮೊದಲು ಲಕ್ಷ ಹಣತೆಯ ಬೆಳಕಿನಲ್ಲಿ ವೆಂಕಟರಮಣ ದೇವಸ್ಥಾನವನ್ನು, ದೇವರ ಮೂರ್ತಿಯನ್ನು ನೋಡುವಂತಹ ಸೌಭಾಗ್ಯ, ಅದಷ್ಟೇ ಮಾತ್ರ ಅಲ್ಲದೆ ದೇವಳದ 4 ಸುತ್ತುಗಳಲ್ಲಿ ಹಾಕುವಂತಹ ರಂಗೋಲಿ ಹಾಕುವವರ ಖುಷಿ, ಅವರ ಒಂದು ಸಂಭ್ರಮ, ಅದೇ ರೀತಿ ಬಣ್ಣ ಬಣ್ಣದ ರಂಗೋಲಿಗಳಲ್ಲಿ ಜೀವ ತಳೆದಂತಹ ವಿವಿಧ ರೀತಿಯ ದೇವರ ಒಂದು ರೂಪಗಳು, ಅಷ್ಟು ಮಾತ್ರ ಅಲ್ಲದೆ ಬೇರೆ ಬೇರೆ ವಿನ್ಯಾಸದ ಅಲಂಕಾರದ ಬಣ್ಣ ಬಣ್ಣದ ರಂಗೋಲಿಗಳನ್ನು ನೋಡುವಂತಹ ಒಂದು ಖುಷಿ ಏನಿದೆ, ಅದಕ್ಕೆ ಖಂಡಿತವಾಗಿ 2 ಕಣ್ಣುಗಳು ಕೂಡ ಸಾಕಾಗೋದಿಲ್ಲ. ಸೊ ಆ ಖುಷಿಯಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ನಾನು ಪಾಲ್ಗೊಂಡೆ. ಕಳೆದ ವರ್ಷ ನಾನು ಕಟೀಲು ದುರ್ಗಾ ಪರಮೇಶ್ವರನೆಯನ್ನು ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ದೆ. ಈ ವರ್ಷ ಗಣಪತಿಯನ್ನು ಹಾಕಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಮಾತ್ರ ಅಲ್ಲ, ಇಲ್ಲಿ ಹಾಕಿದಂತಹ ರಂಗೋಲಿಗಳು ಒಂದಕ್ಕಿಂತ ಒಂದು ಅದ್ಭುತ. ಚಿಕ್ಕವರು ದೊಡ್ಡವರು ಅಂತೇಳಿ ಹೇಳದೆ, ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಅಂತೇಳಿ ಏನು ಹೇಳ್ತೇವೆ, ಎಲ್ಲ ರೀತಿಯ ಒಂದು ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊರ್ವರು ಬಂದು ತುಂಬ ಒಂದು ಖುಷಿಯಿಂದ ನಾನು ಈ ಸಾರಿ ಈ ದೇವರ ಚಿತ್ರವನ್ನು ಹಾಕ್ತಾ ಇದ್ದೇನೆ, ಅದಕ್ಕೆ ಈ ಬಣ್ಣವನ್ನು ತುಂಬ್ತೇನೆ, ಈ ರೀತಿ ಮಾಡಿದರೆ ಈ ಒಂದು ರಂಗೋಲಿ ಚೆನ್ನಾಗಿ ಕಾಣಿಸ್ತದೆ ಅನ್ನುವಂಥ ಪ್ರತಿಯೊಬ್ಬರ ಒಂದು ಖುಷಿ, ಸಂಭ್ರಮ, ತವಕ, ಆ ಒಂದು ಆಂತರ್ಯದ ಭಾವ ಏನಿದೆ ಅದೆಲ್ಲವೂ ಕೂಡ ಹೊರಚಿಮ್ಮಿ ಕಾಣುವಂತಹ ಒಂದು ಸುಂದರತೆ ಈ ವರ್ಷದ ವಿಶ್ವರೂಪ ದರ್ಶನದ ರಂಗೋಲಿಗಳಲ್ಲಿ ಖಂಡಿತವಾಗಿ ಕೂಡ ಇತ್ತು ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಸೊ ನಾನು ಕೂಡ ಯಥಾ ಪ್ರಕಾರ, ಆ್ಯಕ್ಚುಲಿ ಇವತ್ತು ನಮಗೆ ಶಾಲೆ ಫುಲ್ ಡೇ ಇತ್ತು, ಬಟ್ ನಾನು ಮಧ್ಯಾಹ್ನ ಮೇಲೆ ರಜೆಯನ್ನು ತೆಗೆದೆ. ಯಾಕಂತೇಳಿ ಹೇಳಿದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಒಬ್ಬಳೇ ಆರಾಮದಲ್ಲಿ ರಂಗೋಲಿಯನ್ನು ಹಾಕೊಳ್ಳಿದ್ದೆ. ಸೊ ಮಧ್ಯಾಹ್ನ ಸುಮಾರು 1:30 ಅಂದರೆ 2 ಗಂಟೆಗೆ ಸ್ಟಾರ್ಟ್ ಮಾಡಿದವಳಿಗೆ ರಾತ್ರಿ 10:30 ಗಂಟೆ ತನಕ ಆಯಿತು. ಬಟ್ ಇನ್ ಬಿಟ್ವೀನ್ ಯಾವಾಗ ಸೊಂಟ ನೋವು ಆಗ್ತಾಯಿತ್ತು, ಆವಾಗ ಎದ್ದುಕೊಂಡು ಇಡೀ ಒಂದು ದೇವಳದ ಸುತ್ತನ್ನು ತೆಗೆಯುವಂಥದ್ದು, ಅಲ್ಲಿ ನಮ್ಮ ಫ್ರೆಂಡ್ಸ್, ಪರಿಚಯದವರು, ಬಂಧು ಮಿತ್ರರು ಅವರು ಕೂಡ ಇರ್ತಾರೆ, ಅವರು ಕೂಡ ರಂಗೋಲಿಯನ್ನು ಹಾಕ್ತಾ ಇರ್ತಾರೆ. ಸೊ ಅವರು ಕೂಡ ಕೇಳುವಂಥದ್ದು, ಹೇಗಾಗಿದೆ, ನೀನೇನು ಹಾಕ್ತಾ ಇದ್ದೀಯ ಅಂತೇಳಿ ಹೇಳಿ. ಸೊ ಆ ಒಂದು ಖುಷಿ, ಸಂಭ್ರಮ, ಆಪ್ತತೆ, ಇಂಥ ಒಂದು ಸೌಹಾರ್ದದ ಪರಿಸರ ಅಂತೇಳಿ ಏನು ಹೇಳ್ತೇವೆ, ಸೊ GSB ಸಮುದಾಯದಲ್ಲಿ ಅದು ನಮಗೆ ಸಿಗುವಂತಹ ತುಂಬ ಒಂದು ಸಂದರ್ಭಗಳಲ್ಲಿ ವಿಶ್ವರೂಪ ದರ್ಶನದ ಈ ರಂಗೋಲಿ ಹಾಕುವ ದಿನ ಕೂಡ ಒಂದು ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಸೊ ನಾನು 2 ಗಂಟೆಗೆ ಇದನ್ನು ಹಾಕಲಿಕ್ಕೆ ಆರಂಭ ಮಾಡಿದೆ. ಲಾಸ್ಟ್ ಇಯರ್ ನಾನು ಬರುವಾಗ ನಾನೇ ಇಲ್ಲಿ ಪ್ರಥಮಳಾಗಿದ್ದೆ ಅಂತೇಳಿ ಹೇಳ್ಬೋದು, ಅಲ್ಲಿ ತನಕ ಯಾರೂ ಬಂದಿರಲಿಲ್ಲ. ಬಟ್ ಈ ಸಾರಿ ಬರುವಾಗ ಸ್ವಲ್ಪ ನನಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಯಾಕಂತೇಳಿ ಹೇಳಿದ್ರೆ ಆಲ್ರೆಡಿ ಹೆಚ್ಚಿನವರು ಹಿಂದಿನ ದಿನ ಬಂದು ಸ್ಕೆಚ್ಚನ್ನೆಲ್ಲ ಅಂತೇಳಿ ಹೇಳಿದರೆ ಈ ಚಾಕಿನಲ್ಲಿ ಅವರ ಇಷ್ಟದ ದೇವರ ಚಿತ್ರವನ್ನು, ವಿನ್ಯಾಸವನ್ನು ಅದನ್ನು ಬರೆದುಕೊಂಡು ಅಂತೇಳಿ ಹೇಳಿದರೆ ಡಿಸೈನ್ ಎಲ್ಲ ಮಾಡಿಕೊಂಡು ಹೋಗಿದ್ದರು. ಬಟ್ ನಾನು ಇವತ್ತೇ ಬಂದು ಜಾಗವನ್ನು ಹುಡುಕಿ ಅದರ ನಂತರ ಇದನ್ನೆಲ್ಲ ಮಾಡೋದಿತ್ತು. ಸೊ ಆಗ್ತದಾ ಇಲ್ವಾ ಅಂತೇಳಿ ಹೇಳುವಂಥ ಒಂದು ಭಾವ ಇತ್ತು. ಬಟ್ ಆಯಿತು. ಸೊ ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒಂದು ರೌಂಡನ್ನು ನಾನು ನಿಮಗೆ ತೋರಿಸಿದೆ, ಅದು ಅರ್ಧ ಅಲ್ಲಿ ಆಗ್ತಾ ಇತ್ತು ಅಷ್ಟೇ. ಬಟ್ ಈ ರೌಂಡನ್ನು ನಾನು ಏನು ನಿಮಗೆ ತೋರಿಸ್ತಾ ಇದ್ದೇನೆ, ಇದು ಹೆಚ್ಚಾಗಿ ಆರ್ಟಿಸ್ಟ್ನ ಜೊತೆ ತೋರಿಸ್ತಾ ಇದ್ದೇನೆ. ಈ ಒಂದು ರಂಗೋಲಿ, ಕಾರ್ತಿಕೇಯಂದು ರಂಗೋಲಿ ನೀವು ನೋಡ್ಬೋದು. ನನ್ನ ಒಂದು ಸ್ಟೂಡೆಂಟ್ ಅಂತೇಳಿ ಹೇಳೋದಕ್ಕೆ ಭಾರಿ ಖುಷಿ ಆಗ್ತದೆ. ವಂದನಾ ಮತ್ತು ಪ್ರಾರ್ಥನಾ ಅವರು ಸೇರಿ ಹಾಕಿದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯ ರಂಗೋಲಿಗಳು, ನಾನು ಯಾರ್ಯಾರ ಜೊತೆ ಒಂದು ಫೋಟೋ ತೆಗೆದಿದ್ದೇನೆ, ಅವರು ರಂಗೋಲಿಯನ್ನು ಹಾಕ್ತಾ ಸಂತಸ ಪಡ್ತಾಯಿದ್ರು. ಸೊ ಅವರ ಜೊತೆಯಾಗಿ ನಾನು ಆ ಒಂದು ರಂಗೋಲಿ ಹಾಕಿದವರ ಜೊತೆ ಆ ಒಂದು ಫೋಟೋವನ್ನು ತೆಗೆದಿದ್ದೇನೆ. ಸೊ ಇದಕ್ಕೆ ಬೇಕಾದಂತಹ ಬಣ್ಣಗಳನ್ನು ಏನಿದೆ ಅದು ನಮಗೆ ದೇವಸ್ಥಾನದವರೇ ಒದಗಿಸಿಕೊಡ್ತಾರೆ, ನಾವು ತರುವಂತಹ ಅವಶ್ಯಕತೆ ಇಲ್ಲ. ಮಾತ್ರ ಅಲ್ಲ, ಊಟ ಉಪಹಾರ ಇದು ಕೂಡ ನಮಗೆ ಮಧ್ಯದಲ್ಲಿ ಇತ್ತು. ಅಂತೇಳಿ ಹೇಳಿದರೆ ರಂಗೋಲಿ ಸೇವೆಗೆ ಬಂದವರಿಗೆ ಅವರ ಬೇಕು ಬೇಡಗಳ ಸೇವೆಯನ್ನು ನಮಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಒದಗಿಸಿದ್ರು. ಈ ರಂಗೋಲಿಯನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೋದು. ಅಂತೇಳಿ ಹೇಳಿದರೆ ಒಂದಕ್ಕಿಂತ ಒಂದು ವಿಭಿನ್ನ, ಒಂದಕ್ಕಿಂತ ಒಂದು ವಿಶಿಷ್ಟ, ಒಂದಕ್ಕಿಂತ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಈ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ, ನೀಟಾಗಿ ಕ್ಲೀನಾಗಿದೆ. ಸೊ ಇದೇ ಒಂದು ಶಕ್ತಿ ನಮ್ಮ ಕಾರ್ಕಳದ, ನಮ್ಮ ಸಮಾಜ ಬಾಂಧವರದ್ದು ಅಂತೇಳಿ ಹೇಳೋದ್ರಲ್ಲಿ 2 ಮಾತಿಲ್ಲ. ನಾಳೆ ಮುಂಜಾನೆ ಅಂತೇಳಿ ಹೇಳಿದರೆ ಇದು ಆಗುವಂಥದ್ದು ಪ್ರತಿ ರವಿವಾರ. ಸೊ ರವಿವಾರ ಮುಂಜಾನೆ 26ನೇ ತಾರೀಕು ಮುಂಜಾನೆ ನಮಗೆ ಇದನ್ನೆಲ್ಲವನ್ನು ಹಣತೆಯಲ್ಲಿ ನೋಡುವಂತಹ ಒಂದು ಸೌಭಾಗ್ಯ ಸಿಗ್ತದೆ.
ಆದರೆ ಆ ಸಂದರ್ಭದಲ್ಲಿ ಈ ಆರ್ಟನ್ನು ಮಾಡಿದಂಥ ಆರ್ಟಿಸ್ಟ್ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಮಾತ್ರ ಅಲ್ಲ, ಇಷ್ಟು ಆರಾಮದಲ್ಲಿ ವಿಡಿಯೋವನ್ನು ತೆಗಿತಾ ನೋಡಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ. ಮುಂದೆ ಹೋಗಿ ಅಂತೇಳಿ ಹೇಳ್ತಾ ಇರ್ತಾರೆ. ಯಾಕಂತೇಳಿ ಹೇಳಿದ್ರೆ ಸಾಕಷ್ಟು ಭಕ್ತಾದಿಗಳು ಅಂತೇಳಿ ಹೇಳಿದರೆ 10-12 ಸಾವಿರ ಸಂಖ್ಯೆಯಲ್ಲಿ ಬೆಳಗಿನ 2-3 ಗಂಟೆಗೆ ಎದ್ದು ಬರ್ತಾರೆ. ಇದು ನನ್ನ ಅಕ್ಕನ ಮಗಳು ವನ್ಯ ಹಾಕಿದಂಥ ರಂಗೋಲಿ. ಇಷ್ಟು ಚೆಂದಾಗಿದೆ ಅಲ್ವಾ? ಸೊ ನಾನು ಏನು ಹೇಳ್ತಾ ಇದ್ದೆ, ಭಕ್ತಾದಿಗಳು ತುಂಬ ಜನ ಲೈನಲ್ಲಿ ಬರ್ತಾ ಇರ್ತಾರೆ. ಆವಾಗ ನಮಗೆ ಇಷ್ಟು ಕೂಲಂಕುಷವಾಗಿ ನಿಂತು ಇದನ್ನು ವೀಕ್ಷಿಸುವಂಥ ಸಮಯ ಸಿಗೋದಿಲ್ಲ. ಆದ್ದರಿಂದ ನನ್ನ ರಂಗೋಲಿಯನ್ನು ಹಾಕಿ ಆದ ಹಾಗೆ ಇಲ್ಲಿ ಬಂದು ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕೇವಲ ರಂಗೋಲಿ ಮಾತ್ರ ಅಲ್ಲ, ಕಳೆದ ಬಾರಿ 2024ರಲ್ಲಿ ನಡೆದಂತಹ ಈ ಕುಂಭಮೇಳದ ಒಂದು ಮಾದರಿಯನ್ನು, ಅದು ಯಾವ ರೀತಿಯಾಗಿತ್ತು, ಯಾವ ನದಿಗಳು ಅಲ್ಲಿತ್ತು, ಯಾವುದೆಲ್ಲ ಘಾಟ್ ಇರಬಹುದು, ಅಥವಾ ಏನೆಲ್ಲ ಒಂದು ವ್ಯವಸ್ಥೆ ಇತ್ತು ಒಂದು ಕುಂಭಮೇಳದಲ್ಲಿ ಅನ್ನುವಂತಹ ಒಂದು ಸುಂದರವಾದಂಥ ಸಾದೃಶ್ಯ ಒಂದು ಮಾದರಿಯನ್ನು ಕೂಡ ಇಲ್ಲಿ ಮಾಡಿದರು. ನೀವು ನೋಡ್ಬೋದು, ತ್ರಿವೇಣಿ ಸಂಗಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ರೆಫರ್ ಮಾಡಿ ಪ್ರತಿಯೊಂದರ ಹೆಸರನ್ನು ಕೊಟ್ಟು ತುಂಬ ಚೆನ್ನಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದರ ನಂತರ ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸುಮಾರು 35-40 ರಂಗೋಲಿಗಳು ನಮಗೆ ಈ ಸಾರಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಪ್ರತಿಯೊಂದು ಕೂಡ ಫಸ್ಟ್ ಪ್ರೈಸ್ ಬರುವ ಲೆವೆಲಲ್ಲೇ ಇತ್ತು. ಅದು ಉಗ್ರ ನರಸಿಂಹ ಇರ್ಬೋದು, ಕಾರ್ತಿಕೇಯ ಇರಬಹುದು, ಗರುಡಾರೂಢರಾದಂತಹ ಲಕ್ಷ್ಮೀ ನಾರಾಯಣ ಇರಬಹುದು, ವರಾಹಾವತಾರ ಇರಬಹುದು, ಸ್ವಾಮಿಗಳ ಒಂದು ಚಿತ್ರ ಇರಬಹುದು. ಪ್ರತಿಯೊಂದು ಕೂಡ ಅನನ್ಯ, ಅದ್ಭುತ, ಅನೂಹ್ಯ ಅಂತೇಳಿ ಏನು ಹೇಳ್ತೇವೆ ಆ ರೀತಿಯಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಈ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸಮುದಾಯದವರು ಕೆಲವರು ಬೇರೆ ಬೇರೆ ತಾಲೂಕುಗಳಿಂದ ಕಾರ್ಕಳವನ್ನು ಬಿಟ್ಟು ಹೊರಗಿನಿಂದ ಕೂಡ ಬಂದು ಈ ಒಂದು ರಂಗೋಲಿ ಸೇವೆಯನ್ನು ಮಾಡುವವರಿದ್ದಾರೆ. ಮಾತ್ರ ಅಲ್ಲ, ಈ ರಂಗೋಲಿ ಸೇವೆಯನ್ನು ಮಾಡಲಿಕ್ಕೆ ದೇವರೇ ನಮಗೊಂದು ಶಕ್ತಿಯನ್ನು ಕೊಡ್ತಾರೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಹೇಳಿದರೆ ನಾನೇ ಅದಕ್ಕೆ ಸಾಕ್ಷಿ. ಪ್ರತಿದಿನ ಒಂದು ಅರ್ಧ ಗಂಟೆ ನನಗೆ ಕೂತ್ಕೊಳ್ಳಿಕ್ಕಾಗದವಳು ಈ 8ರಿಂದ 9 ಗಂಟೆ ಕೂತು ನಾನೊಬ್ಬಳೇ ಒಂದು ರಂಗೋಲಿಯನ್ನು ಹಾಕ್ತೇನೆ ಅಂತೇಳಿ ಹೇಳಿದರೆ ಅಲ್ಲಿ ನನ್ನದು ಏನೂ ಇಲ್ಲ, ಕೇವಲ ಆ ದೇವರ ಒಂದು ಆಶೀರ್ವಾದ ಅಷ್ಟೇ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ರಂಗೋಲಿಯನ್ನು ಹಾಕಿದಂಥ ಎಲ್ಲರಿಗೂ ಕೂಡ ಪರಮಾತ್ಮ ಒಳ್ಳೆಯದು ಮಾಡಲಿ, ಸರ್ವ ಭಕ್ತಾದಿಗಳ ಮನೋಭಿಲಾಷೆ ಈಡೇರಲಿ ಅಂತೇಳಿ ಹೇಳಿ ಹಾರೈಸ್ತಾ, ಮನಸಾರೆ ರಂಗೋಲಿಯನ್ನು ಮೆಚ್ಚಿ ಅಭಿನಂದಿಸಿದ, ಖಂಡಿತವಾಗಿಯೂ ನಿಮಗೆ ಖುಷಿಯಾಗಿರ್ಬೋದು ಅಂತೇಳಿ ಹೇಳಿ ಭಾವಿಸ್ತೇನೆ. ಸೊ ಅಭಿನಂದಿಸಿದ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.